ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ ಬರ್ರಿ. ಚಪಾತಿ ಮಾಡಿ ಚಪಾತಿ ಮಾಡಿ ಮತ್ತೆ ಆ ಜೋಡಿ ಪೂರಿ ಅನ್ನ ಅಳೆ ಆಗ್ತೈತಿ ಇದು ಟೇಸ್ಟ್ ನೋಡು ನಾವು ಬೇರೆ ಮಾಡಿದ ಹೌದಾ ಅಲ್ಲಿ ಟೇಸ್ಟ್ ಮಾಡಿ ಕಟ್ ಮಾಡ್ತಿರಲ್ಲ ನಂಗೆ ಭಯ ಆಗಿದೆ. ಇವತ್ತು ಕಂಪ್ನ್ಯಾಗ ಊಟ ಮಾಡಬೇಡ ಬರ್ರಿ ಇಲ್ಲೇ ಮನ್ಯಾಗ ಹೇಳ್ಯಾರ. ಅಕ್ಕ ತಮ್ಮ ಕೂಡಿ ಇಬ್ಬರು ಮನೆಗೆ ಬಂದು ನೋಡಿದ್ರೆ ಒಳ್ಳೆ ಭೋಜನ ರೆಡಿ ಐತಿ ಇವತ್ತು. ನನಗೆ ಬೇಡ ಅದು ಖಾಲಿ ಆಗ್ಬೇಕು ಅದು ಬೇರೆ ನಾ ಬೇಯಬೇಕು. ನಮ್ಮ ಬರ್ಡೇಗೆ ಸ್ಪೆಷಲ್ ಪೂರಿ ಮತ್ತು ಆಲೂ ಬಜ್ಜಿ ಸಾಗು ಮಾಡಿದ್ವಿ ಇನ್ನೊಂದು ಯಾವುದು ಬೇಳೆ ಸಾರು ಆಮೇಲೆ ಚಪಾತಿ ಏನು ಮತ್ತೆ ಪಲ್ಯ ಬದ್ನಿಕಾಯಿ ಎಂತ ಅದು ಯಾವ ಬದ್ನಿಕಾಯಿ ಅಂತಲ್ಲ ಬದ್ನಿಕಾಯಿ ಬಟಾಟಿ ಬದ್ನಿಕಾಯಿ ಅಡಗಾಯಿ ನಾನು ಹೇಳ್ತಾ ಇದ್ದೆ ಅದನ್ನು ನೆನಪು ನನಗೂ ಬರ್ತಾಯಿಲ್ಲ ನಿನಗೂ ಬರ್ತಾಯಿಲ್ಲತ್ತೆ. ಅದನ್ನು ಬದ್ನಿಕಾಯಿ ಅಡಗಾಯಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಸೂಪರ್. ಇನ್ನೂ ಸಂಸಾರ ಅಷ್ಟೊಂದು ಬರ್ತಿಲ್ಲ. ಎಲ್ಲರೂ ಲೆಫ್ಟ್ ಹ್ಯಾಂಡಲ್ಲಿ ಉಂಡಾಗ ಅನಿಸ್ತು. ಆಮೇಲೆ ಹಿಂಗೆ ಮಾಡಬೇಕು. ಇವು ತೆವಿ ಮೇಲೆ ಬಿಸಿಲ್ಲ ಏನೈತಿ ತವಿ ಮೇಲೆ ಬೈಕ್ ಮೇಲೆ ಮಮ್ಮ ಒಂದು ಕೊಡು ಗೊತ್ತಾಗ್ತದೆ. ಇದನ್ನ ಮೆಣಸಿಗೆ ಹಾಕ್ಬಿಟ್ಟು ಸಪ್ಪು ಮಾಡ್ತಾ ಇಲ್ಲ ಎರಡಂದ್ರೆ ಇದೆ ಅದು ಟೇಸ್ಟ್ ಹೇಳು ಚೆನ್ನಾಗಿ ಟೇಸ್ಟ್ ಇದೆ. ಅಲ್ಲ ಚಪಾತಿ ತೇವಿ ಮೇಲೆ ಬೇಯಿಸ್ತಾರಲ್ಲ ಇದ್ರ ತೇವಿ ಮೇಲೆ ಬೇಯಿಸಿದ್ರೆ ಹೇಳ್ತಾರೆ ನೀವು. ಮತ್ತೆ ಏನೈತೆ ಸರ್ ಇದು ಚಪಾತಿ ಇದು ಮೈದಾ ಹಿಟ್ಟಲ್ಲ. ಕಾಯಿಗಾರ ಮೈದಾ ಹಿಟ್ಟಿನ ಚಪಾತಿ ಮಾಡಿ ಅಂತ ಹೇಳ್ರಿ. ತೇವಿ ಮೇಲೆ ಬೇಯಿಸಿದ್ರೆ ತೇವಿ ಮೇಲೆ ಬೇಯಿಸ್ತಂದ್ರೆ ಏನರ್ಥ? ಕುಳಿತು ಎಲ್ಲ ರೆಡಿ ಆಗತ್ತದ. ನೀನು ಕುಳೋದು ಮಾಡಬೇಕು. ಪುರಿ ಪಲ್ಯ ಪುರಿ ತಿಂದ್ರೆ ಇವತ್ತು ಚೆಂದ ಮಾಡ ಪಲ್ಯ ಭಾರಿ ನೀವು ಮಾಡಿಲ್ಲ ಅದು ಆಕಾಶವಾಣಿ ಪಲ್ಯ ಅಕ್ಕ ಭಾರಿ ಟೇಸ್ಟ್ ಅದು ಕೆಟ್ಟ ಬಂಡವಾಳ ಇಲ್ಲ ಅಂತ ಪ್ಲೇನ್ ಇಲ್ಲ. ಸುಮ್ಮನೆ ಟ್ರೈ ಮಾಡಿಲ್ಲ ನಾನು ಬಂಡವಾಳ ಹಾಕಿ ಕೇಳಿದ್ದೆ. ಲಾಸ್ಟ್ ಒಂದೇ ಒಂದು ಪುರಿ ಇತ್ತು. ಇದನ್ನು ಲಾಸ್ಟ್ ಒಂದು ಪುರಿ ನಾನೇ ಹಾಕೋದು. ಇದನ್ನ ಮನೇಲಿ ಲಾಂಗ್ ವಿಡಿಯೋ ಫಸ್ಟ್ ಫ್ರೆಂಡ್ಸ್. ಏನಾದರೂ ತಪ್ಪಿದಲ್ಲಿ ಕ್ಷಮೆ ಇರಲಿ. ಓಕೆನಾ ಫ್ರೆಂಡ್ಸ್? ಫುಲ್ ವಿಡಿಯೋ ನೋಡಿ. ಹಿಂಗೆ ನೋಡು ಅದ್ಯಾಕೆ ಹಿಂಗೆ ನೋಡ್ತೀಯ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳೋದು ನೀನು. ಅಕ್ಕ ತಮ್ಮನ ಕೆಲಸ 4 ಅವರ್ ಕುಕಿಂಗ್ ಮಾಡಿದ್ದಾರೆ ಇವತ್ತು. ಪೂರಿ ಆಲೂ ಬಜ್ಜಿ ಬೇಳೆ ಸಾರು ರೈಸ್ ಮಾಡಿ. ಇವಾಗ ನನ್ನ ಮಳೆಗೆ ಹೇಳ್ತಾ ಇದೆ ಸ್ಪೀಕರ್ ತೊಗೊಂಡಿನಿ ಇಲ್ಲ ಹಾಕಿದ್ಬಿಟ್ರೆ ಮಾತಾಡೋದು ಚೆನ್ನಾಗಿ ಬರುತ್ತೆ ಸೌಂಡು ಅಂತ ಹೇಳಿಕೆ. ಅದಕ್ಕೆ ಸ್ವಲ್ಪ ಹಳೆಗೆ ಹೇಳ್ತಾ ಇಲ್ಲ ತೊಗೊಂಡಿದ್ದಾರೆ ಹಳೆ ಹೇಳ್ಬಿಟ್ಟ ಮಾಮ ನನಗೆ ಹೇಳಿದ್ದಾರೆ ಅಂತ. ಬಟ್ ಅದನ್ನು ಯೂಸ್ ಮಾಡೋದು ಗೊತ್ತಿಲ್ಲ ಇನ್ನು. ಅಪ್ಡೇಟ್ ಮಾಡಬೇಕು ಫ್ರೆಂಡ್ಸ್ ಸ್ವಲ್ಪ ಇನ್ನೂ ಗೊತ್ತಿಲ್ಲ. ಎಷ್ಟು ಬೈದ್ರೆ ಬೆಳೆದಿಲ್ಲ ಆ ವಿಡಿಯೋ ಮಾಡೋಕ್ಕೆ ಆ ವಿಡಿಯೋದಾಗ ತುಂಬ ತಿಳ್ಕೊಳ್ಳುತ್ತೆ.
ಅದೊಂದು ಭಾರಿ ಮಾಡಿ ಹಲೋ ಫ್ರೆಂಡ್ಸ್, ಮಾಮ ಸುದ್ದಿ ತಿಂತಾ ಇಲ್ಲ. ನೀವೇ ಏನಾದ್ರು ಕಮೆಂಟ್ ಮಾಡ್ರಿ. ಕಮೆಂಟ್ ಬಾಕ್ಸ್ ನಿಮ್ದೇ ಅದ, ಹೇಳ್ರಿ. ಲೈವ್ ಬಿಡೋದಿತ್ತು ಲೈವ್ ಬಿಡೋದು ಲೈವ್ ಬಿಡೋದು ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಫಸ್ಟ್ ರೆಕಾರ್ಡಿಂಗ್ ವಿಡಿಯೋ ಮನೆಯಾಗ ಊಟ ಮಾಡ್ತಾ, ಅದು ನನ್ನ ಬರ್ಡೇ ದಿನನೇ ಮಾಡ್ತಾ ಇರೋದು ಎಲ್ಲರೂ ಸೇರಿ. ನಮ್ಮ ಮಳೆ ಕೂಡ ಬಂದಿದ್ನಲ್ವ, ಅದಕ್ಕೆ ಒನ್ ಟೈಮ್ ಟ್ರೈ ಮಾಡೋಣ. ಮತ್ತು ಚೆನ್ನಾಗಿ ಬಂದಿದೆ ಅಂದ್ಕೊಂಡೀನಿ. ನೋಡಪ್ಪ ಅವ್ರು ಹೆಂಗೆ ಖುಷಿ ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ ಅಂತ ಊಟ ಆದ್ಮೇಲೆ ನನ್ನ ಹೆಂಡತಿ ಪ್ರೀತಿ ಉಕ್ಕಿ ಹರಿಯುತ್ತೆ, ಆಮೇಲೆ ತಿನ್ನಿಸ್ತಾಳೆ. ಹಂಗೆಲ್ಲ ಹೇಳ್ಬಿಡ್ರಿ, ಅದೇ ಬರ್ತದ. ಅದು ಮೆಣಸಿನ್ಕಾಯಿ ಹುಡಿ ಕುಡಿ ಖಾರ ತಿನ್ನಿಸ್ತಾಳೆ. ತುಂಬಾ ಚೆನ್ನಾಗಿದೆ. ನೀವು ತೋರಿ. ಏನು ನೋಡಿ, ನನ್ನ ಹೆಂಡತಿ ತಾವು ತಿನ್ನೋದು ಬಿಟ್ಟು ನಾನು ತ್ಯಾಗ ಮಾಡ್ತಾಳೆ. ತೋರಿ. ಭಾಳ ಮಯ ಸಾಕು ಸಾಕಂದ್ರು ರೆಡಿ ಆಗಲ್ಲ ಅಂದ್ಬಿಡಿ. ಭಾಳ ಖುಷಿ ಆಗ್ತಿರ್ತದ. ಬೇಡ 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 ಅಂತ ಸ್ವಲ್ಪ ನಮ್ಮ ಸೇವಾ ಸಾಂಬಾರು ಸರಿ. ನೀವು 11 ಚಪಾತಿ ತೋರಿ. ಸಾಕು. ಒಳ್ಳೆ ಬರ್ತು ಅದೇ ಸ್ಪೂನು ಒಳ್ಳೆ ಬರ್ತು. ಚಿಕ್ಕ ಸಂಸಾರ ಜಾಸ್ತಿ ಪಾತ್ರೆ ಇದ್ರೆ ಅಂತಂದೆಲ್ಲ ಓದಿನ ಬರ್ಬೇಕಾದ್ರೆ ಅದು ಅಲ್ಲೇ ಮಾಡಬೇಕು. ಅದು ಸರಿ. ಇನ್ನೊಂದು ಮನಸ್ಸು ಮಾತ್ರ ಭಾಳ ದೊಡ್ಡದು. ಚಿಂತಕ ಅಡುಗೆ ಬಿ ತುಂಬ ಚೆನ್ನಾಗಿದೆ. ನಾವು ಅವಾಗ ಬಂದಾಳ ಮಾಮನ ಬಳಿ ಪುರಿನೇ ಇದ್ದಲ್ಲಿ ಸ್ಪೆಷಲ್. ಎಲ್ಲಿ ಬಾಬನ ಬಳಿ ಹೌದಾ? ಸುರೇಖ ಕಲೆ ಮಾಡು. ಅದು ಮಾಡಿ ವಿಡಿಯೋ ಮಾಡ್ಕೊಂಡು ಬಂದಿವಲ್ಲ, ಹೋಗಿ ನೋಡ್ಕೊಂಡು ಬಂದಿವಲ್ಲ ಒಳಗೆ. ರೈಟ್ ರೈಟ್. ಅದು ಸ್ವಲ್ಪ ಸಾಂಬಾರು ಮಾಮ ಏನು ಯಾವ ಸಾಂಬಾರು? ಬಾ ಬದ್ನಿಗೆ ಬೇಡ, ಬದ್ನಿಗೆ ಪಂತ್ಯ ಸಾಂಬಾರು ಬಿ ಮತ್ತೆ ಕಬ್ಬಿಣ ಜಾಸ್ತಿ ಅಲ್ವಾ ಅದು ಬದ್ನಿಗೆ? ಬದ್ನಿಕಾಯಿ ಡೇಂಜರ್. ಮಸಾಲೆ ತಂದೆ ಮಸಾಲೆ ತರಬೇಕು ನೀವು ಬದ್ನಿಗೆ. ಅದೆಲ್ಲ ಸ್ಪೆಷಲ್ಲು ನನ್ನ ಬರ್ಡೇಗೆ. ಬರ್ಡೇಗೆ ಕೇಕ್ ತಂದಿದ್ದಾರೆ, ಬಿಟ್ಟು ಸ್ಪೆಷಲ್ ಊಟ ಭೀ ಮಾಡಿದ್ದಾರೆ. ಅಡುಗೆ ಮಾಡಿದ್ದಾರೆ ಇವತ್ತು. ಊಟ ಅಲ್ಲ, ಸಾರಿ, ಅಡುಗೆ ಮಾಡಿದ್ದಾರೆ. ಸ್ಪೆಷಲ್ ಬರ್ಡೇ ಊಟ ಪುರಿ ಗಿರಿ ಇಲ್ಲ. ಈಗ ಹಂಗೆ ಬಿಡ್ತೀರಿ. ಆ ಪುಚ್ಚ ಕಾಣುತ್ತೆ ಈಗ ಚಪಾತಿ ಚೆನ್ನಾಗಿರುತ್ತೆ ಸಾಂಬಾರು. ಈರುಳ್ಳಿ ಸ್ವಲ್ಪ ಫ್ರೈ ಆಗುತ್ತೆ ಸ್ವಲ್ಪ ಯಾವದೇ ಮಾಡ್ಲಾಕ. ಪಲ್ಯ ಅಣ್ಣ ಹಚ್ಚಿಲ್ಲ? ಹತ್ತಲ್ಲಿ ಏನು ಮಾಡೋದು? ಹಚ್ಚು. ಪಲ್ಯ ಹಾಕ್ತೀನಿ, ಪಲ್ಯ ಹಾಕ್ತೀನಿ.
ಗೈಸ್ ಪೊಟ್ಯಾಟೊ ಪಲ್ಯ ತುಂಬ ಚೆನ್ನಾಗಿದೆ. ನಾನು ನೋಡಿ 3 ಸಲ ಹಾಕೊಂಡು ತಿಂತಾ ಇದ್ದೀನಿ. ಸಖತ್ತಾಗಿದೆ. ಚಪಾತಿ ಕೊಡೋದು. ಅನ್ನನೇ ಮಾಡೋಣ. ಇದು ಚಿರ್ಕಾರಿ ಅಂದರೆ ನಿಮಗೆ ಅಂದ್ರೆ ಜಾಸ್ತಿ ಸಪೋರ್ಟ್ ಮಾಡಿ ನಾನು ನೀವು ನೋಡ್ಬೇಕಿಲ್ಲ ಲೈವ್ ಬಂದ್ರೆ ಡಬ್ಬಿ ಮಾಡಿ ಹೇಳ್ತಾರೆ. ಗಟ್ಟಿ ಬಿರಿಯಾನಿ ಬರಕ ವಾಚರ್ ಜಾಸ್ತಿ ಬರ್ತದೆ. ಬರೀ ಬಂದು ಹೋದ್ರೆ ವಾಚರ್ ಬರ್ತದೆ ಇದಕ್ಕೆ ಲೈವ್ಗೆ. ಮತ್ತು ಅದೊಂದು ಮಾಡಿದ್ಯಲ್ಲ. ಅದೇನು ಮಾಡಬೇಕು, ಈ ಟೂರಿಸ್ಟ್ ಪ್ಲೇಸ್ ಹೋಗ್ತಾರೆ ಅಲ್ಲಿ ಹಿಡ್ಕೊಂತಾರೆ ಹೇಳಬೇಕು. ಈಗ ಮೆಜೆಸ್ಟಿಕ್ದು ಮೊನ್ನೆ ಆಗ್ಬೋದು. ಏನು ಮಾಡ್ತೀನಿ, ನೆಟ್ವರ್ಕೇ ಇಲ್ಲ, 4G ನೆಟ್ವರ್ಕ್ ಸ್ವಲ್ಪ ಇಲ್ಲ ಸಾಕು ವಿಡಿಯೋ ಹಾಕ್ಲಂತ ಏನು ಮತ್ತು ದಿನ 4 ಬರ್ತಿದ್ದೀವಿ. ಒಂಚೂರು ಕಡೆ ಹಾಗಲ್ಲ ಮಾಡ್ತೀವಿ, ಹಾಕ್ಲೇ ನೀನು ಸ್ವಲ್ಪ ಹಾಕ್ಲಿ ಇನ್ನ ಬರ್ಬೋದು. ಬರ್ಬೋದು. ಇನ್ನೂ ಸ್ವಲ್ಪ ಹಾಕ್ಲಿ ಹೇಳಿ. ಒಳ್ಳೆ ಒಳ್ಳೆ ಬಂದಿಕ್ಕೆ ಬದ್ನಿಕಾಯಿ ಚಪಾತಿ ಕುಂಬಳಕಾಯಿ ಕೊಡೋದು. ಅಳಗಡೆಗೆ ತಿನ್ನು ಮೆತ್ತ ತಿನ್ನು ಚಪಾತಿ ತಿಂತೀನಿ. ಅನ್ನ ಹಾಕ್ತಿಲ್ಲ, ಅನ್ನ ಕೊಡ್ಬೇಕಂತ ಇಲ್ಲ ಮೆತ್ತಗ ತಿನ್ನು. ಕೊಡ್ಬೇಡ್ರಿ ಮತ್ತೆ ಅದೇ ಬರ್ತದಂತ ಸುಮ್ಮನೆ ಹೋಗ್ಬೇಕಾಗಿಲ್ಲ. ತಿನ್ಬೇಕಷ್ಟೇ. ಪುರಿ ಚಂದ ಆಗಿದೆ, ಮೆತ್ತಗಾಗಿದೆ. ಹೆಂಗೆ ಏನು ವಿಶೇಷ? ಜಲ್ದಿ ಬಿಸಿ ಹೊರಗೆ ಇಲ್ಲ ಭಾಳ ಕಾಸಿ ಜಾಸ್ತಿ ಹೊತ್ತು ಬಿಡ್ತೀನಿ ನಾನು. ನಾನು ಭಾಳ ಗ್ಯಾಸ್ ಜಾಸ್ತಿ ಇಟ್ಟಿರ್ತಾರೆ, ಎಣ್ಣೆ ಜಾಸ್ತಿ ಇಟ್ಟಿರ್ತಾರೆ. ಅದು ಅಷ್ಟೇ ಎಸ್ ಸರ್ ಅನ್ಬೇಕು. ಸರ್ ಅಲ್ಲ ಕಡಕ್ ನೋಡಿ ರೆಡ್ ಬ್ಯಾಂಡ್ ಹಾಕಿ ಕೂತೀನಿ ನೋಡಿ, ವಿಡಿಯೋ ಹಾಗೆ ಬರೋದು. ಜಾಸ್ತಿ ಕಡಾಕತ್ತು ನೋಡ, ಸ್ವಲ್ಪ ಗೀತಿ ಅಂತ ಆಮೇಲೆ ಎಷ್ಟು ಕಡಾಕ್ ಬರ್ತಿತ್ತು ಅವ ಮರ ಕೂಳತ್ತ. ಕೊಡ್ಬೇಕು. ನಮ್ಮ ಜಕ್ಕ ಇದ್ರೆ ಹಿಂಗೆ ಕೂತಿಲ್ಲ, ಇದು ನಮ್ಮ ಜಕ್ಕ ಒಳ್ಳೆಯ ಸ್ಟೈಲು. ಹಿಂಗೆ ಕೂತು ಹಿಂಗೆ ಕೂತ್ಬಿಟ್ಟು ಆಡ್ತಾನೆ. ಈಗ ನಮ್ಮ ಹಂಗೆ ಸಾಂಬಾರು ಕೊಂಡು ಬೆಂಕಿ ಬೆಂಕಿ ಆಗ್ಯಾವ. ನೀ ಯಾಕೆ ಕಥೆಗಳು ಸಾಂಬಾರು ಅಲ್ಲಿ ತೋರಿಸು. ತೋರಿಸ್ಬೇಕು, ಅಲ್ಲಿ ತೋರಿಸಲ್ಲ ಇರ್ತೀನಿ. ಸಾಂಬಾರು ಬೆಂಕಿ ಬೆಂಕಿ ಆ ವಿಡಿಯೋ ಕಟ್ ಮಾಡಿದವರು ಆಮೇಲೆ ಇದು ಮಾಡೋಣ. ಇಲ್ಲ ಜರ ಮುರಿದಪ್ಪ ಮಾಡಿ. ನಂದು ಊಟ ಸ್ವಲ್ಪ ಸ್ಪೀಡು, ಪಟಾಪಟ ಒಂದು ಎದ್ದು ಬಿಡ್ತೀನಿ ನಾನು ಎಲ್ಲಿ ಅಲ್ಲಿ ಹಾಗೆ.
ಸ್ವಲ್ಪ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಪಟಾಪಟ ಊಟ ಮಾಡಿ ಎದ್ದು ಬಿಡೋದು. ಪಂಕ್ತಿಯಲ್ಲಿ ಆದ್ರೆ ಹಾಗೆ. ನೀರು ಅಥವಾ ಶಿವ ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಫುಲ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.